ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಎಸ್ ಎಸ್ ಸಿ ಜಿ ಡಿ 2025 ಸೆಟ್ ಕ್ವಶನ್ ಪೇಪರ್ ಸೆಟ್ಟನ್ನು ಬಿಡಿಸೋಣ. ಅಂದರೆ ಇದು ಎಡ್ಯುಕೇಟಿವ್ ಪ್ಯಾಟರ್ನ್ದಾಗ ಬರ್ತದೆ. ಈಗ ಮೊದಲ ಟಿ ಸಿ ಎಸ್ದವ್ರು ನಡೆಸ್ತಿದ್ರು, ಈಗ ಎಡ್ಯುಕೇಟಿವ್ ಪ್ಯಾಟರ್ನ್ದಾಗ ನಾವು ಬಿಡಿಸೋಣ. ಜಿ ಡಿ ಕ್ವಶನ್ ಪೇಪರ್ನ ಈಗ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಿಗ್ತಾ ಇಲ್ಲ. ಮೊದಲು ಸಿಗ್ತಿದ್ವು, ಈಗ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಿಗೋದಿಲ್ಲ. ಯಾಕಂತಂದ್ರೆ ಎಸ್ ಎಸ್ ಸಿ ನೋಟಿಫಿಕೇಶನ್ ತೆಗೆದಿದೆ, ಯಾರು ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಶೇರ್ ಮಾಡಬಾರ್ದು ಅಂತಂದು ನೋಟಿಫಿಕೇಶನ್ ಇರೋದ್ರಿಂದ ಆದ ಕಾರಣ ಯಾರು ನಾವು ಯೂಸ್ ಮಾಡೋಕ್ಕಾಗಿಲ್ಲ. ಬಟ್ ನಮಗೆ ಕ್ವಶನ್ ಪೇಪರ್ ನಮ್ಮ ಕಡೆ ಇದಾವೆ, ಅದನ್ನು ನಾವು ನೋಡಿಕೊಂಡು ಅದೇ ಕ್ವಶನ್ಸ್ ಥರನ ನಾವು ಈಗ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾ ಇದ್ದೀನಿ. ಆದ ಕಾರಣ ಈ ಕ್ವಶನ್ ಪೇಪರನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿರಿ. ಈಗ ಇವತ್ತಿನ ಕ್ಲಾಸ ನಾವು ರೀಸನಿಂಗ್ ಕ್ಲಾಸನ್ನು ನಮಗೆ ಮಾಡೋಣ. ಇವತ್ತು ಇದು ನ್ಯೂ ಪ್ಯಾಟರ್ನ್ ಐತಿ, ಪೂರ್ತಿ ರೀಸನಿಂಗ್ ಕ್ಲಾಸ್ ಅದ. ನ್ಯೂ ಪ್ಯಾಟರ್ನ ಮೊದಲಿನಕ್ಕಿಂತ ರೀಸನಿಂಗ್ ಭಾಳ ಈಜಿ ಕೇಳತ್ತಾನ, ಯಾರೂ ಹೆದರಬೇಕಾಗಿಲ್ಲ, ಆರಾಮಾಗಿ ಮಾಡ್ಬೋದು ಅಂತಂದು ಹೇಳ್ತೀನಿ. ಈಗ ಕ್ವಶನ್ಸ್ ನೋಡೋಣ. ಫಸ್ಟ್ಗೆ ಇಲ್ಲಿ 1ನೇ ಕ್ವಶನ್ ನೋಡ್ರಿ. ಇಂಥ ಕ್ವಶನ್ಸನ್ನು ಹೆಂಗೆ ಮಾಡಬೇಕು, ಇದು ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸ್. ನಾವೇನು ಮಾಡೋದಿಲ್ಲ. ಮೊದಲೇನು ಮಾಡಬೇಕು, ಫಸ್ಟ ಪಿ ಪೆನ್ಸಿಲ್ ಐತಲ್ಲ, ಪಿ ಅಂದ್ರೆ ಏನು 16, ಇ ಅಂದ್ರೆ 5. ಇವು ಥರ ನಂಬರ್ ನೆನ್ಪಿಟ್ಕೊಳ್ಬೇಕು ನೀವು. ಇವು ಎಷ್ಟು ನಂಬರ್ ನೆನಪಿರ್ತಾವಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಅದ ಕಾರಣ ಎನ್ ಅಂದ್ರೆ 14, ಸಿ ಅಂದ್ರೆ 3, ಐ ಅಂದ್ರೆ 9, ಎಲ್ ಅಂದ್ರೆ 12. ಹೌದಾ? ಈಗ ಇದ್ರದ್ದು ನಂಬರ್ ಬರ್ಕೊಂಡು ಇದಕ್ಕೆ ಸಮ ಐತಿ. ಇನ್ನು ಇದ್ರದ್ದು ಕಂಡು ಹಿಡಿಬೇಕಾಗಿತ್ತು ನಾವು. ಕ್ಯೂ ಅಂದ್ರೆ 17, ಎ ಅಂದ್ರೆ 1, ಸಾರಿ ಕ್ಯೂ ಅಂದ್ರೆ 17, ಎ ಬರಲ್ಲ, ಎಫ್ ಅಂದ್ರೆ 6, F6, O 15, ಎಲ್ಲ ಒಂದೊಂದು ಹೆಚ್ಚಾಗೈತೆ ನೋಡ್ರಿ. D4, J10, M13 ಎಲ್ಲದ್ರಾಗೂ +1 ಮಾಡ್ಯಾನ. ಹಂಗಾದ್ರೆ ನಾವು ಇಲ್ಲಿ +1 ಐತಿ, ಇಲ್ಲಿ +1 ಐತಿ, ಎಲ್ಲದ್ರಾಗೂ +1 ಮಾಡ್ಯಾನ. ಹೌದಾ? ಹಂಗಾದ್ರೆ ಇದ್ರಾಗೂ +1 ಮಾಡೋಣ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಇದ್ರೊಳಗೆ M13 ಐತಲ್ಲ, 13ಕ್ಕೆ +1 ಮಾಡಿದಾಗ 14N ಸಿಗ್ತದೆ. ಹೌದಾ? ಇನ್ನು A1 ಐತಿ, +1 ಮಾಡಿದಾಗ B ಸಿಗ್ತದೆ. ಹಾಗಾದರೆ ಎನ್ನ ಬಿದಿಂದ ಎಲ್ಲಿ ಸ್ಟಾರ್ಟ್ ಆಗ್ತೈತಿ ನೋಡ್ರಿ, ಇಲ್ಲೂ ಎನ್ನ ಬಿ ಐತಿ, ಇಲ್ಲೂ ಎನ್ನ ಬಿ ಐತಿ. ಹಾಗಾದ್ರೆ ಇವೆರಡು ಕ್ಯಾನ್ಸಲ್ ಹೋಗ್ತಾವೆ. ಹೌದಾ? ಈಗ ಲಾಸ್ಟದ್ದು ನೋಡೋಣ. ಇದು ನೋಡ್ಕೊಳ್ರಿ, ಏಯ್ಟೀನ್ಗೆ +1 ಮಾಡಿದ್ರೆ 19 ಅಂದ್ರೆ ಎಸ್, ಲಾಸ್ಟಕ್ಕೆ ಎಸ್ ಬರ್ಬೇಕು. ಎಸ್ಗೆ ಬರೋದಾದ A1 ಐತಿ ನೋಡ್ರಿ, ಇಲ್ಲಿ ಆಪ್ಷನ್ A1 ಐತಿ. ಇಷ್ಟೇ ಇರೋದು. ಇಂಥ ಕ್ವಶನ್ನ ನಾನು ಎಕ್ಸಾಮ್ದಾಗ ಹೆಂಗೆ ಬಿಡಿಸ್ತೀನಿ ಅಂದ್ರೆ, ಡೈರೆಕ್ಟ್ ನಾವು ಎಕ್ಸಾಮ್ದಾಗ ಹೆಂಗೆ ಬಿಡಿಸ್ತೀವಿ ಅಂದ್ರೆ, ಪಿದಿಂದ ಕ್ಯೂಗೆ ಹೋಗ್ಯಾನ, PQ, EF, NO, ಇಲ್ಲಿಂದ ಎಲ್ಲೇ ನೋಡಿಕೊಂಡೆ. ಹಾಗಾದ್ರೆ ಎಮ್ ಆಗಂತಲೇ ಎನ್ ಬರಬೇಕು, ಎ ಆಗಂತಲೇ ಬಿ ಬರಬೇಕು, ಆನಂತರ ಆರ್ ಆಗಂತಲೇ ಎಸ್ ಬರಬೇಕು, NBS ಬರಬೇಕು. ಇಲ್ಲಿ NBQ ಐತಿ, ಇಲ್ಲಿ NBS ಬರಬೇಕು. ಹಾಗಾದ್ರೆ ಆನ್ಸರ್ ಇದೆ. ನಾನು ಇದನ್ನು ಪೂರ್ತಿ ಬಿಡಿಸ್ತಿರ್ಲಿಲ್ಲ, ಹೀಗೆಲ್ಲ ಬಿಡ್ಸೋಕೆ ಹತ್ತಂಗಿಲ್ಲ ನಮ್ಗೆ. ಆಟ ಈಜಿ ಬರೋದೈತಿ. ಇದು ನಿಮ್ಗೆ SSC GD ಹುಡುಗರಿಗೆ ಒಂದು ನಾನು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ರೀಸನಿಂಗ್ ಬಗ್ಗೆ ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ರೀಸನಿಂಗ್ ಭಾಳಷ್ಟು ಈಜಿ ಬರ್ತಾ ಇದೆ. SSC ಒಳಗೆ ರೀಸನಿಂಗ್ ಭಾಳ ಈಜಿ ಬರಾಕತ್ತೈತಿ. ಇದು ನಿಮಗೆ ಇದು ನಿಮ್ಗೆ ಕಾಂಪಿಟೇಷನ್ ಅಲ್ವೇ ಅಲ್ಲ. ಇದರಿಂದ ನಿಮ್ಗೆ ಕಾಂಪಿಟೇಷನ್ ಹೇರಾಪಿರಿ ಆಗಂಗಿಲ್ಲ, ಅಂದರೆ ಹೆಚ್ಚು ಕಡಿಮೆ ಮಾರ್ಕ್ಸ್ ಬರೋಂಗಿಲ್ಲ. ಎಲ್ಲರೂ ಇದ್ರೊಳಗೆ ಸ್ಕೋರ್ ಮಾಡ್ತಾರೆ. ಅಂದರೆ ರೀಸನಿಂಗ್ ಸಬ್ಜೆಕ್ಟ್ ಒಳಗೆ ಎಲ್ಲರೂ ಸ್ಕೋರ್ ಮಾಡ್ತಾರೆ. ಆದ ಕಾರಣ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗಿದೆ ಯಾವುದು, ಮ್ಯಾಥ್ಸಕ್ಕೆ ಪ್ರಾಮುಖ್ಯತೆ ಕೊಡ್ರಿ. ಮ್ಯಾಥ್ಸೂ ಈಜಿ ಬರತೈತಿ, ಬಟ್ ನೀವು ಆದಷ್ಟು ಮ್ಯಾಥ್ಸಿಗೆ ಹೆಚ್ಚು ಕೊಡ್ರಿ. ಯಾಕಂದ್ರೆ ಅಲ್ಲಿ ತಪ್ಪಾಗೋ ಚಾನ್ಸಸ್ ಭಾಳಷ್ಟು ಹುಡುಗರ್ದು ಇರ್ತದೆ. ಆದ ಕಾರಣ ಹೆಚ್ಚು ಮ್ಯಾಥ್ಸ್ ಕ್ವಶನ್ಸನ್ನು ಬಿಡಿಸ್ರಿ. ರೀಸನಿಂಗ್ಗಿಂತ ಹೆಚ್ಚು ಒತ್ತು ಕೊಡೋದು ಮ್ಯಾಥ್ಸಿಗೆ ಕೊಡ್ರಿ, ಈಸಿಯಾಗಿ ಮಾಡ್ಬೋದು. ಅದನ್ನು ಕ್ವಶನ್ ಪೇಪರನ್ನು ಬಿಡಿಸ್ತೀನಿ. ನೆಕ್ಸ್ಟ್ ಕ್ಲಾಸನ್ನು ನಾನು ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ರೀಸನಿಂಗ್ ಭಾಳ ಈಜಿ ಐತಿ, ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ, ಆರಾಮ್ ಮಾಡ್ಬೋದು. ಈಗ ಇದೀಗ ಹೇಳಿದ್ನಲ್ಲ ಆ ರೀತಿ ಹೋಗಿ ನೋಡ್ರಿ. ಈಗ Hದಿಂದ ಎಮ್ಗೆ ಹೋಗ್ಯಾನ, H8, M13 ಅಂದ್ರೆ H ಅಂದರೆ 8 ಬರ್ಕೋತೀನಿ ಇಲ್ಲಿ. H8, O15, L12, I9, L12, I9, D4, A1, 25 ಆಯಿತಾ. ಈಗ M13, T20, Q17,
ಇವು ನಾನು ಕ್ವಶನ್ ಪೇಪರ್ದ ಇದು CHSL ಕ್ವಶನ್ಸನ್ನು ಏನು ನಡೆದದವಲ್ಲ ಅದೇ ರೀತಿ ಒಳಗೆ ಇವೆಲ್ಲ CHSL ಕ್ವಶನ್ ಪೇಪರ್ದಾಗ ಕೇಳಿದಂಥ ಕ್ವಶನ್ಸ್ ಅದೇ ರೀತಿನ ನಾನು ಕ್ವಶನ್ ರೆಡಿ ಮಾಡಿದ್ದೀನಿ ಇವತ್ತು. ಆದ ಕಾರಣ ಸೇಮ್ ಇದೇ ರೀತಿ ಬರತೈತಿ. ಬಟ್ ನಿಮ್ಮದು 10th ಲೆವೆಲ್ ಬೇಸ್ ಅಲ್ಲ, ಇದಕ್ಕಿನ್ನೂ ಈಸಿ ಬರುತ್ತೆ ಕ್ವಶನ್ ಪೇಪರ್. ಆದ ಕಾರಣ ಯಾರೂ ಹೆದರಬೇಡ್ರಿ, ಆರಾಮಾಗಿ ಮಾಡ್ಬೋದು. Q17, N14, I9, F6, D4 ಏನು ಮಾಡ್ಯಾನ ಇಲ್ಲಿ +5 ಮಾಡ್ಯಾನ ನೋಡ್ರಿ. 8ರಿಂದ 13ಕ್ಕೆ ಹೋಗೈತಿ. 15ರಿಂದ ಇಲ್ಲಿ +5 ಮಾಡ್ಯಾನ, ಇಲ್ಲೂ +5 ಮಾಡ್ಯಾನ. ಎಲ್ಲದ್ರಾಗೂ +5 ಮಾಡತ್ತಾನ. ಇಲ್ಲೂ ಪ್ಲಸ್ ಆಗೋದು 5 ಆಗ್ತೈತಿ. ಇದು 25ದಿಂದ 1 ಹೆಚ್ಚು ಮಾಡಿರಿ, ಅವಾಗ 26 ಆಗ್ತೈತಿ. 25ಕ್ಕೆ 1 ಹೆಚ್ಚು ಮಾಡಿದ್ರೆ 26 ಆಗ್ತೈತಿ. ಇದು ಜಡ್ ಇದರಿಂದ ಮತ್ತೆ ಕಂಟಿನ್ಯೂ ಮಾಡೋದು. ಕಂಟಿನ್ಯೂ ಮಾಡಿದಾಗ A, B, C, D ಆಗ್ತದೆ. ಹಾಗಾದ್ರೆ ನಮ್ಗೆ ಲಾಸ್ಟಕ್ಕೆ ಏನು ಬರ್ತೈತಿ? D ಬರ್ತೈತಿ. ಇಲ್ಲಿ ಅಂದ್ರೆ ಇಲ್ಲಿ ಲಾಸ್ಟಕ್ಕೆ D ಕೊಟ್ಟಾನಿಲ್ಲ, ಹಿಂಗೆ ಮಾಡ್ಬೇಕು. ಹಾಗಾದ್ರೆ ನಾವು ಇದನ್ನು ಕಂಡುಹಿಡಬೇಕು. ಇಲ್ಲಿ Y ಐತಿ, ಇಲ್ಲೂ Y ಐತಿ ಅಂದ್ರೆ ಇಲ್ಲಿ Y ಇದ್ದಾಗ D ಬಂದೈತಿ, ಇಲ್ಲೂ Y ಇದ್ದಾಗ Dನ ಬರಬೇಕಲ್ಲ. ಹಾಗಾದ್ರೆ D ಇರೋ ಎಷ್ಟು ಅದಾವು? 3 ಅದಾವು. ಹಾಗಾದ್ರೆ ಇದು ಕ್ಯಾನ್ಸಲ್ ಆಯ್ತು ನಮ್ಗೆ, ಹೌದಾ? ಈಗ ನಾವು ಆಪ್ಷನ್ ನೋಡ್ಕೊಳ್ರಿ. OTZ ಇಲ್ಲಿ OU ಐತಿ. ಹಾಗಾದ್ರೆ ಇವು ಎರಡು ಆಪ್ಷನ್ ಸೇಮ್ ಅದಾವೆ ಇಲ್ಲಿ, ಹೌದಾ? ನನಗೆ ಡಿಫ್ರೆನ್ಸ್ ಆಗೋದು ಯಾವುದೈತಿ? ಇಲ್ಲೂ D ಐತಿ. ಇಲ್ಲಿ ಆಪ್ಷನ್ ಸೇಮ್, ಎಲ್ಲದ್ರಾಗೂ ಚೇಂಜ್ ಬರುವಂಥವು ಯಾವ್ದು? ಮೂರನೇದು SR ಐತಿ. ಹಾಗಾದ್ರೆ ಇಲ್ಲೂ ಚೇಂಜ್ ಐತಿ. ಹಾಗಾದ್ರೆ ನಾನು ಏನು ತೊಗೋತೀನಿ? ಈ N ತೊಗೋತೀನಿ. N ಹಿಡ್ಕೊಂಡೆ ಅಂದರೆ N14. N ನಂಬರ್ ಎಷ್ಟಾಗ್ತೈತಿ? ಈಗ ನೋಡ್ರಿ, N14 ನಂಬರ್, ಅದಕ್ಕೆ +5 ಮಾಡ್ರಿ ಅಂದ್ರೆ 19 ಆಗ್ತದೆ. 19 ಅಂದ್ರೆ S ಆಗ್ತದೆ. S ಇರೋದು ಯಾವ ಜಾಗದಾಗ ಐತಿ? 1ನೇದ್ರಾಗ ಐತಿ ನೋಡ್ರಿ S ಇರೋದು. ಹಾಗಾದ್ರೆ ನಮ್ಗೆ ಆನ್ಸರ್ ಏನಾಗ್ತೈತಿ? ಮೊದಲನೇದು ಆನ್ಸರ್ ಆಗ್ತದೆ. ಇಷ್ಟೇ ಇರೋದು. ಈ ರೀತಿ ಕ್ವಶನ್ ಬಿಡಿಸ್ಬೇಕು ನೀವು. ಯಾಕಂದ್ರೆ ಆಪ್ಷನ್ ಎಲಿಮಿನೇಷನ್ ಮಾಡೋದಷ್ಟು ಭಾಳ ನಮ್ಗೆ ಟೈಮ್ ಸೇವ್ ಮಾಡ್ಕೋತೀವಿ. ಆದಷ್ಟು ಆಪ್ಷನ್ ಎಲಿಮಿನೇಷನ್ ಮಾಡಕ್ಕೆ ನೋಡ್ರಿ, ಹೌದಾ? ಈಗ ಈ ಕ್ವಶನ್ದಾಗ ಆಪ್ಷನ್ ಎಲಿಮಿನೇಷನ್ ಯೂಸ್ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ EF ಐತಿ, ಇಲ್ಲೂ EF ಐತಿ, ಹೌದಾ? ಇಲ್ಲೂ EF ಐತಿ, EF ಐತಿ, DF ಐತಿ, EG ಐತಿ. ಹಾಗಾದ್ರೆ ಇಲ್ಲಿ IU ಸೇಮ್ ಅದಾವು, ಇವೆರಡು ಡಿಫ್ರೆಂಟ್ ಅದಾವು. ನಾ ಏನು ಮಾಡ್ಕೋತೀನಿ ಈಗ? ಇದನ್ನು ಕಂಡುಹಿಡ್ಕೊಂಡು ಎದಿಂದ ಬಿಗೆ ಹೋಗ್ಯಾನ 1 ಹೆಚ್ಚಾತು, M ದಿಂದ Nಗೆ ಹೋಗ್ಯಾನ 1 ಹೆಚ್ಚಾತು, ಎದಿಂದ ಮತ್ತೆ ಬಿಗೆ ಹೋಗ್ಯಾನ ಅಂದ್ರೆ ಒಂದೊಂದು ಹೆಚ್ಚಾಗತ್ತೆ. ಡಿದಿಂದ ಇದಿಂದ ಸ್ಟಾರ್ಟ್ ಆಗ್ತೈತಿ. ಹಾಗಾದ್ರೆ ಇದು ಈ ಆಪ್ಷನ್ ಹೋಗ್ತದೆ, ಕ್ಯಾನ್ಸಲ್ ಆಗ್ತದೆ, ಹೌದಾ? ಈಗ ಯಾವ್ದು ಚೇಂಜ್ ಆಗ್ತೈತಿ ನೋಡ್ರಿ. ಆನಂತರ ಇದಿಂದ ಎಪ್ಪ ಐತಿ. ಆನಂತರ ಎಲ್ಲದಾಗ ಚೆಕ್ ಮಾಡ್ಕೊಳ್ರಿ. ಎಲ್ಲದಿಂದ ಎಮ್ಗೆ ಹೋಗ್ಬೇಕು, ಎಲ್ಲ ಆಗಂತಲೇ M ಬರ್ಬೇಕು, ಹೌದಾ? ಇಲ್ಲಿ D ಆಗಂತಲೇ E ಬಂತು, E ಆಗಂತಲೇ F ಬಂತು, L ಆಗಂತಲೇ M ಬಂತು. ಹಾಗಾದ್ರೆ EFM ಎಲ್ಲೈತಿ? ಇಲ್ಲೈತಿ ನೋಡ್ರಿ EFM. ಉಳಿದೋದ್ರ ಜಾಗದಾಗ ಎಲ್ಲೂ ಇಲ್ಲ. ಹಾಗಾದ್ರೆ ಆನ್ಸರ್ ಏನಾಗ್ತದೆ? ಮೊದಲನೇದು ಆನ್ಸರ್ ಆಗ್ತದೆ. ಇಷ್ಟೇ. ನಾಲ್ಕನೇ ಕ್ವಶನ್ ನೋಡ್ರಿ. ಇಲ್ಲಿ ಈ 4ನೇ ಕ್ವಶನ್ದಾಗ ಏನು ಹೇಳ್ಯಾನ? 70 ವಿದ್ಯಾರ್ಥಿಗಳ ಸಾಲಿನಲ್ಲಿ ಸೀಮಾ 2ರಿಂದ 18ನೇ ಸ್ಥಾನದಾಗದಾಳ. ರೋಹನ್ ಸೀಮಾದ ಬಲಕ್ಕೆ 12ನೇ ಸ್ಥಾನದಾಗದಾಳ. ರೋಹನ್ ಬಲ ತುದಿಯ ಯಾವ ಸ್ಥಾನದಲ್ಲಿದ್ದಾನೆ ಅಂತ ಕೇಳತಾನ, ಬಲ ತುದಿಯಿಂದ. ಹಂಗಂದ್ರೆ ನಾವು ಒಂದು ಲೈನ್ ಹೇಳ್ಕೊಂಡ್ವಿ. ಇದು ಟೋಟಲ 70 ಮಂದಿ ಕುಂತಾರಂತ ತಿಳ್ಕೊರಿ. 70 ಮಂದಿ ಇದಾರೆ ಅಂತ ತಿಳ್ಕೊರಿ. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಗ್ತದೆ, ಇದು ರೈಟ್ ಸೈಡ್ ಆಗ್ತದೆ, ಹೌದಾ? ಇಲ್ಲಿ ಸೀಮಾ ಎಷ್ಟನೇ ಸ್ಥಾನದಾಗದಾಳ? 18ನೇ ಸ್ಥಾನದಾಗದಾಳ. ಸೀಮಾನ ಸ್ಥಾನ 18ನೇ ಸ್ಥಾನ. ಇದು ಸೀಮಾ ಅಂತ ಬರ್ಕೋತೀನಿ. ಸೀಮಾ 18th, ಹೌದಾ? ಇಲ್ಲಿಂದ 12 ಸ್ಥಾನ ಏನು ಮಾಡ್ತಾಳು? ರೋಹನ್ ಏನು ಮಾಡ್ತಾನೆ? ಆಕಿಯಿಂದ 12 ಸ್ಥಾನ ಮುಂದದಾನ. ಹಾಗಾದ್ರೆ 18ಕ್ಕೆ ಏನು ಮಾಡ್ಬೇಕು ನಾವು? +12 ಮಾಡ್ಬೇಕು. ಅವಾಗ ಎಷ್ಟಾಗ್ತೈತಿ? 30 ಆಗ್ತದೆ. ಇದು 30 ಎಲ್ಲಿ? ಇದು ರೋಹನ್ ಇರೋ ಜಾಗ, 30th ಪ್ಲೇಸ್, ಹೌದಾ? ಇನ್ನು ಈ ಕಡೆಯಿಂದ ಟೋಟಲ್ ಇದು ಇಲ್ಲಿ ಎಂಡಿಗೆ ಬಂದೀವಿ ಅಂದ್ರೆ 70 ಆಗುತ್ತಾ. ಬಟ್ ನಾವೇನು ಮಾಡೋಣ? 70 - 30 ಮಾಡೋಣ. ಯಾಕಂತಂದ್ರೆ 70ದಾಗ -30 ಮಾಡೋಣ. ಅವಾಗ ಏನಾಗ್ತೈತಿ? 40 ಸಿಗ್ತೈತಿ. ಬಟ್ ಇಲ್ಲಿ ಒಂದು ಕ್ಯಾಚ್ ಐತಿ, ಇಲ್ಲೊಂದು ಇಂಪಾರ್ಟೆನ್ಸ್. ನಾವು 30 ಇದನ್ನು ರೋಹನ್ನು ಮೈನಸ್ ಮಾಡಿದ್ರು. 70ರ 30 ತೆಗೆದ್ರೆ ರೋಹನ್ ಬಿ ಮೈನಸ್ ಆದ. ಹಾಗಾದ್ರೆ ನಾವು ರೋಹನ್ ಮೈನಸ್ ಮಾಡೋಕೆ ಬರೋಂಗಿಲ್ಲ. ಎಷ್ಟನೇ ಸ್ಥಾನದಾಗದನಲ್ಲ, ಅದಕ್ಕಾಗಿ ಅಲ್ಲಿ +1 ಮಾಡ್ಬೇಕು.
ಈಗ ಇದ್ರೊಳಗೆ +1 ಆ್ಯಡ್ ಮಾಡ್ಬೇಕು. ಅವಾಗ ಏನಾಗ್ತದೆ 41 ಆಗ್ತದೆ. ಆನ್ಸರ್ ನಮ್ಗೆ 41 ಸಿಗ್ತದೆ. ಆನ್ಸರ್ ಸಿ. ಇಷ್ಟೇ ಇರೋದು. ಈಗ 5ನೇ ಕ್ವಶನ್ ನೋಡ್ರಿ. 5ನೇ ಕ್ವಶನ್ದಾಗ ಏನು ಹೇಳೋಣ, 40 ವಿದ್ಯಾರ್ಥಿಗಳ ಸಾಲಿನ ಅಜಯ್ ಎಡದಿಂದ 9ನೇ ಸ್ಥಾನದಾಗದಾನ ಮತ್ತು ವಿಜಯ್ ಬಲದಿಂದ 14ನೇ ಸ್ಥಾನದಾಗದಾನ. ಹಾಗಿದ್ರೆ ನಡುವೆ ಎಷ್ಟು ಜನ ಆದರು ಅಂತ ಹೇಳತ್ತಾನ. ಏನಿಲ್ಲ, ಸೇಮ್ ಅದೇ ರೀತಿ ಒಳಗೆ ಟೋಟಲ್ 40 ಜನ ಅದಾರ. ಹೌದಾ, ಟೋಟಲ್ 40 ಜನ ಅದಾರು. ಎಡದಿಂದ ಇದು 9ನೇ ಸ್ಥಾನದಾಗ ಯಾರದಾರು, ಅಜಯ್ ಇದಾನ. ಹೌದಾ, ಇನ್ನು 9th ಆಯ್ತು. ಇನ್ನು ಬಲದಿಂದ 14ನೇ ಸ್ಥಾನದಾಗ, ಇಲ್ಲಿ 14ನೇ ಸ್ಥಾನದಾಗ ಯಾರ, 14ನೇ ಸ್ಥಾನದಾಗ ವಿಜಯ್ ಇದಾನ. ಹಂಗಾದ್ರೆ ನಡು ಎಷ್ಟು ಮಂದಿ ಅದಾರು ಅಂತ ಕಂಡುಹಿಡಿಬೇಕು. ಈಗ 14 + 9 ಕೂಡ್ಸ್ರಿ ಎಷ್ಟಾಗತ್ತೆ, 23 ಆಗತ್ತೆ. ಹಂಗಾದ್ರೆ ಟೋಟಲ್ ಎಷ್ಟು ಮಂದಿ ಅದಾರು, 40 ಅದಾರ. ಅವರು ನಡುವಿನ ಜನ ಕೇಳ್ಯಾರ. ಹಂಗಾದ್ರೆ ಇವ್ರನ್ನ ನಾವು ಬಿಡಬೇಕೀಗ. ಇವ್ರನ್ನೂ ಬಿಡಬೇಕು. ಅಂದ್ರೆ ಅಜಯ್ನೂ ಬಿಡಬೇಕು, ವಿಜಯ್ನೂ ಬಿಡಬೇಕು. ಆದ ಕಾರಣ ನಾನೀಗ 40ರಾಗ ಏನು ಮಾಡ್ತೀನಿ, -23 ಮಾಡ್ತೀನಿ. ಅವಾಗ ಎಷ್ಟು ಉಳಿತೈತಿ, 17 ಉಳಿತೈತಿ. ಇದು ನಮಗೆ ಆನ್ಸರ್ ಬಿ ಆಗ್ತದೆ. ಇಷ್ಟೇ. ಹಿಂಗೆ ಈ ರೀತಿ ಕ್ವಶನ್ ಬಂದಿದ್ದು ಅಂದ್ರೆ ನಡುವಿಂದ ಕೇಳಿದ್ದಂದ್ರೆ, ಯಾವಾಗಲೂ ನಡುವಿನ ಅಂತಂದು ಕೇಳಿದ್ದಂದ್ರೆ ಇನ್ನು ಎಡದಿಂದ ಇಷ್ಟ ಬಲದಿಂದ ಅಂತ ಕೊಟ್ಟ ನಡುವಿನ ಮಂದಿ ಎಷ್ಟದಾರ ಅಂತ ತಿಳಿರಿ. ಅವಾಗ ಏನು ಮಾಡಬೇಕು, ಇವು 9 ಮತ್ತು 14 ಕೂಡಿಸ್ಬೇಕು. ಡೈರೆಕ್ಟ್ ಮೆಥಡ್ ಇದು. 9 + 14 9 + 14 ಕೂಡಿಸಿ ಮೈನಸ್ ಟೋಟಲ್ದಾಗ ಮೈನಸ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಹೇಳ್ತೀನಿ ನಿಮ್ಗೆ ಹೆಂಗೆ. ನಡುವಿನ ಜನ ಕೇಳಿದ್ದಂದ್ರೆ ಅವಾಗ ಏನು ಮಾಡಬೇಕು, ಟೋಟಲ್ ಮೈನಸ್ ಲೆಫ್ಟ್ ಮೈನಸ್ ರೈಟ್. ಇಷ್ಟ ಅಂದ್ರೆ 40ದಾಗ -9 -14 ಮಾಡಿದಾಗ ನಮಗೆ 17 ಸಿಗ್ತದೆ. ಇದು ಆನ್ಸರ್. ಡೈರೆಕ್ಟ್ ಮೆಥಡ್ ಇದು. ಇಷ್ಟೇ ಇರೋದು ನಡುವಿನ ಜನರನ್ನು ಕೇಳಿದ್ದಂದ್ರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ 6ನೇ ಕ್ವಶನ್ದಾಗ ಏನು ಹೇಳ್ಯಾನ, ಇಲ್ಲಿ 6ನೇದು ಇಲ್ಲಿ +3 ಐತಿ. ಸಾರಿ, ಸಿ ಅಂದ್ರೆ 3, ಜಿ ಅಂದ್ರೆ 7, ಎಲ್ ಅಂದ್ರೆ 12, ಆರ್ ಅಂದ್ರೆ 18. ಈಗ ಇದ್ರ ನಡುವಿನ ಗ್ಯಾಪ್ ತಗೊಳ್ರಿ. ಏನಾಗತ್ತೆ ನೋಡ್ರಿ, ಇಲ್ಲಿ 4 ಗ್ಯಾಪ್ ಬರ ಐತಿ, ಇಲ್ಲಿಂದ 5 ಗ್ಯಾಪ್ ಬರ ಐತಿ, ಇಲ್ಲಿಂದ ಎಷ್ಟು ಬರ ಐತಿ, 6 ಗ್ಯಾಪ್ ಐತಿ, +7 ಮಾಡಿರಿ. ಯಾಕಂದ್ರೆ ನೆಕ್ಸ್ಟ್ 6, 4, 5, 6, 7, 18ಕ್ಕೆ 7 ಸೇರಿಸ್ರೆ ಎಷ್ಟಾಗ್ತೈತಿ, 18ಕ್ಕೆ 7 ಸೇರಿಸ್ರೆ 25 ಆಗ್ತೈತಿ. 25 ಅಂದ್ರೆ y ಆಗ್ತೈತಿ. 25 ಅಂದ್ರೆ y. ಆನ್ಸರ್ y. ಇಷ್ಟೇ ಇರೋದು ಕ್ವಶನ್. ಓಕೆ, ಇದು ಸೇಮ್ ಅದೇ ರೀತಿ ಕ್ವಶನ್ ಐತಿ. ಎಲ್ಲರೂ ನನಗೆ ಇದ್ರದ್ದು ಆನ್ಸರನ್ನು ಕಮೆಂಟ್ ಮಾಡಿರಿ. ನೋಡ್ನು 7ನೇ ನಂಬರ್ ಕ್ವಶನನ್ನು ಕಮೆಂಟ್ ಮಾಡಿ ಆನ್ಸರ್ ತಿಳಿಸಿರಿ. ನೋಡು ಎಷ್ಟು ಜನ ಮಾಡ್ತೀರಿ ಅಂತ ನೋಡ್ತೀನಿ. ಈಗ ಈ ಕ್ವಶನ್ ನೋಡ್ರಿ, ಇವೆಂಥ ಕ್ವಶನ್ ಅಂದ್ರೆ ಇವು ಸೇಮ್ ಡಿಕೋಡಿಂಗ ಬರ್ತಾವ. PQ ಐತಿ, ಅದಕ್ಕೆ ಸಂಬಂಧ TS ಐತಿ. ಬಟ್ ನಮ್ಗೆ L ಎಂಬುದು ಕಂಡಿಡಿ ಅಂತ ಹೇಳಿ ಏನು ಮಾಡೋದಿಲ್ಲ. ಇಲ್ಲಿ P ಅಂದ್ರೆ 16, ಇಲ್ಲಿ ಎಷ್ಟು ಹೆಚ್ಚು ಮಾಡ್ಯಾನು, +4 ಮಾಡ್ಯಾನ. ಇದು 20, ಇದು 16, 17, 19. ಹೌದಾ, ಇಲ್ಲಿ ಎಷ್ಟು ಮಾಡ್ಯಾನು, +2 ಮಾಡ್ಯಾನ. ಹಂಗಾದ್ರೆ Lಗೆ +4 ಮಾಡಿರಿ, L 12ಕ್ಕೆ +4 ಮಾಡಿರಿ 16, P ಬಂತು. ಇಲ್ಲಿ +2 ಮಾಡಿರಿ, O ಬಂತು, PO ಬರ್ತೈತೆ ಆನ್ಸರ್. PO ಇರೋದು ಇಲ್ಲಿ ಐತೆ ನೋಡ್ರಿ ಆನ್ಸರ್. ಓಕೆ, ಈಗ ಇಲ್ಲಿ ಇಂಥ ಕ್ವಶನ್ದಾಗ ಏನು ಮಾಡಬೇಕು, ಡಿಪಾರ್ಟ್ಮೆಂಟ್ ಅಂತ ಒಂದು ವರ್ಡ್ ಕೊಟ್ಟಾನ. ಅದ್ರೊಳಗೆ ಇವು ಆಪ್ಷನ್ದಾಗ ಯಾವುದು ಏನು ಹೇಳ್ಯಾನ, ರಚಿಸಲು ಸಾಧ್ಯವಿಲ್ಲ. ಈ ಆಪ್ಷನ್ದಾಗ ಯಾವ ವರ್ಡ ಈ ಸ್ಪೆಲ್ಲಿಂಗನ್ನು ಯೂಸ್ ಮಾಡ್ಕೊಂಡು ಮಾಡೋಕ್ಕೆ ಆಗಂಗಿಲ್ಲ ಅಂತಂದು ಕೇಳ್ತಾನೆ. ಅಂದ್ರೆ ತಯಾರಾಗೋದಿಲ್ಲ ಅಂತ ಕೇಳ್ತಾನೆ. ಭಾಳ ಈಜಿ ಇರ್ತಾವೆ ಇಂಥವು ಕ್ವಶನ್ಸ. ಆರಾಮಾಗಿ ನೀವು ಕಣ್ಣಾಡಿಸ್ರಿ ಒಂದಿಟ್ಟು. ಸ್ಪೆಲ್ಲಿಂಗನ್ನು ಕಣ್ಣಾಡಿಸೋದು ಹೆಚ್ಚು. ಟಿ ಐತಿ, ಇಲ್ಲಿ ಏನು ಐತಿ, ಎಮ್ ಐತಿ, ಡಿಪಾರ್ಟ್ಮೆಂಟ್. ನೀವು ವರ್ಡನ್ನು ಅನ್ಕೊಂತ ಮಾಡಿದಕ್ಕೆ ಭಾಳ ಹೆಲ್ಪ್ ಬರ್ತೈತಿ. ಡಿಪಾರ್ಟ್ಮೆಂಟ್ ಎಮ್ ಐತಿ, ಪಿನೂ ಬರ್ತೈತಿ, ಇನೂ ಬರ್ತೈತಿ, ಆರ್ನೂ ಬರ್ತದೆ. ಇಲ್ಲಿ ನೋಡ್ರಿ ಡಿ, ಇಲ್ಲೂ ಡಿ ಐತಿ. ಡಿ ಇಲ್ಲಿ ಒಂದೇ ಐತಿ, ಇಲ್ಲಿ ನಿಮ್ಗೆ ಡಿ ಒಂದೇ ಐತಿ, ಮತ್ತೊಂದು ಇನ್ನೊಂದಿಲ್ಲ. ಹಂಗಾದ್ರೆ ಇದು ಆಪ್ಷನ್ ಆಗ್ತದೆ ಆನ್ಸರ್. ಆರಾಮಾಗಿ ಮಾಡ್ಬೋದು ಇಂಥ ಕ್ವಶನ್.
ಡಿ 2 ಅದಾವು ಇಲ್ಲಿ ಈ ವರ್ಡ್ದಾಗ ಡಿ 2 ಅದಾವು, 2 ಬರಂಗಿಲ್ಲ ಇಲ್ಲಿ, ರಚಿಸಕ್ಕೆ ಸಾಧ್ಯ ಆಗಂಗಿಲ್ಲ. ಅದ್ರ ಸಲುವಾಗಿ ಆಪ್ಷನ್ ಬಿ ಆಗ್ತದೆ. ಈ ರೀತಿ ಬಿಡಿಸ್ಬೇಕಿಂಥ ಕ್ವಶನ್. ಇಂಥ ಕ್ವಶನ್ಗೆ ನಾವು ಬೋರ್ಡ್ ಮಾಸ್ ರೂಲನ್ನು ಅಪ್ಲೈ ಮಾಡ್ತೀವಿ. ಬೋರ್ಡ್ ಮಾಸ್ ಅಂದ್ರೆ ಗೊತ್ತೈತಲ್ಲ ನಿಮ್ಗೆ, ಎಲ್ಲರಿಗೂ ಗೊತ್ತೈತೆ ಅನ್ಕೋತೀನಿ. ಬಿ ಅಂದ್ರೆ ಬ್ರಕೆಟ್ಗಳನ್ನ ಮೊದಲು ಬಿಡಿಸ್ಕೋಬೇಕು. ಓ ಅಂದ್ರೆ ಆಫ್ ಅಂದ್ರೆ ಒಂಥರ ಇಂಟು ಇದ್ದಂಗೆ, ಮೊದಲು ಇದನ್ನು ಮಾಡ್ಬೇಕು. ಡಿ ಅಂದ್ರೆ ಡಿವೈಡ್ ಮಾಡ್ಬೇಕು. ಆನಂತರ ಎಮ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಇಂಟು ಮಾಡ್ಬೇಕು. ಎ ಅಂದ್ರೆ ಎಡಿಷನ್, ಪ್ಲಸ್ ಮಾಡ್ಬೇಕು. ಲಾಸ್ಟಕ್ಕೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಇದು ಬೋರ್ಡ್ ಮಾಸ್ ರೂಲ್. ಇದು ಈ ರೀತಿ ನೀವು ಕಂಪಲ್ಸರಿ ಇದನ್ನು ಫಾಲೋ ಮಾಡ್ಬೇಕಂತ ಹೇಳ್ತೀನಿ. ಇವು ಸಿಂಪ್ಲಿಫಿಕೇಶನ್ ಕ್ವಶನ್ಗಳಿಗೆ ಇದನ್ನ ಫಾಲೋ ಮಾಡ್ಬೇಕು. ಇಂಥ ಕ್ವಶನ್ ಬಂದಾಗ ನಾವೇನು ಮಾಡಬೇಕು, ಡೈರೆಕ್ಟ್ ಅವ ವ್ಯಾಲ್ಯೂಗಳನ್ನು ಬರ್ಕೋಬೇಕು. ಈಗ 18 ಐತೆ, 18 ಬರ್ಕೊಂಡು ಡಾಲರ್ ಸೈನ್ ಅಂದ್ರೆ ಏನಂತ ಹೇಳೇನು, ಡಾಲರ್ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್ ಅಂತ ಹೇಳೋಣ. ಡಾಲರ್ ಅಂದ್ರೆ ಏನ, ಪ್ಲಸ್ ಅಂತ ಹೇಳತ್ತಾನ. ಹಂಗಾದ್ರೆ ಈಗ ನೋಡ್ರಿ, ಡಾಲರ್ ಆತ. ಇನ್ನು ನೆಕ್ಸ್ಟ್ 6 ಅಂತ ಬರ್ಕೊಂಡು ಮುಂದೆ 6 ಆಯ್ತು. ಎಟ್ ಬರ್ತೈತಿ. ಎಟ್ ಅಂದ್ರೆ ಇಲ್ಲೈತಿ ನೋಡ್ರಿ. ಎಟ್ ಅಂದ್ರೆ ಇಂಟು, ಅದನ್ನು ಇಂಟು ಬರ್ಕೊಂಡೆ. ಇನ್ನು 2 ನೆಕ್ಸ್ಟ್ ಹ್ಯಾಶ್ ಅಂದ್ರೆ ಮೈನಸ್ ಬರ್ಕೊಂಡು, ಆನಂತರ 5 ಬರ್ಕೊಂಡು. ಈಗ ಈ ಬೋರ್ಡ್ ಮಾಸ್ ರೂಲನ್ನು ಅಪ್ಲೈ ಮಾಡೋಣ. ಇಲ್ಲಿ ಮೊದಲು ಮಲ್ಟಿಪ್ಲಿಕೇಶನ್ ಐತಿ, ಮೊದಲು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು. ಯಾಕಂದ್ರೆ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಹಾಗಾದ್ರೆ ಡಿವಿಜಿಬಲ್ನೂ ಇಲ್ಲ. ಹಾಗಾದ್ರೆ ನಾನು ಏನು ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ಕೋವಾಗ 6 2 12, 12 + 18 30 ಆಯ್ತು. 30ರಾಗ -5 ಮಾಡಿದ್ರೆ ಎಷ್ಟಾಗ್ತದೆ, 25 ಆಗ್ತದೆ. ಇದೇ ಆನ್ಸರ್ ನಮ್ಗೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ದಾಗ ಒಂದು ನಿಮಿಷ. ಓಕೆ, ಇಲ್ಲೇನು ಹೇಳೋಣ, ಕೋಡಿಂಗ್ ಕೊಟ್ಟಾನ. ಕೋಡಿಂಗ್ ಟ್ರೈನ್ ಅನ್ನೋದನ್ನು VTC ಹಿಂಗೆ ಬರ್ದನಲ್ಲ, ನಾನು ಟ್ರೈನ್ ಅಂತ ಬರ್ಕೋತೀನಿ. TRAIN VTCKP ಎಷ್ಟು ಹೆಸರು ಮಾಡ್ಯ ನೋಡ್ರಿ. ಟಿ ಆಗಂತಲೇ ವಿ +2 ಮಾಡಿದ, ಆರ್ ಅಂತ +2 ಮಾಡಿದ, ಎ ಅಂತಲೇ +2 ಮಾಡಿದ. ಎಲ್ಲದ್ರಾಗೂ +2 ಆಗೈತಿ. ಹಂಗಾದ್ರೆ ಇದಕ್ಕೂ +2 ಮಾಡಿರಿ. +2 ಯಾವುದಕ್ಕೆ ನೋಡ್ರಿ, ಆಪ್ಷನ್ ನೋಡ್ಕೊಳ್ರಿ. ಮೊದಲು ಇಲ್ಲಿ PG ಐತಿ, ಇಲ್ಲಿ RN ಐತಿ, ಸೇಮ್ ಅದಾವು. ಅದನ್ನು ನಡುವಿಂದ ಹೇಳ್ಕೊತೀನಿ ನಾನು. ಎ +2 ಮಾಡಿದ್ರೆ ಸಿ ಬರಬೇಕು. ನಡು ಸಿ ಬರುವಂಥದ್ದು ಯಾವುದೈತಿ, ಇಲ್ಲೂ ಇಲ್ಲ. ಹಂಗಾದ್ರೆ ಆಪ್ಷನ್ದಾಗ ನೋಡ್ರೆ ಒಂದೇದು ಆಪ್ಷನ್ ಆಗ್ತದೆ. ಈ ರೀತಿ ನಾವು ಮಾಡಿದಟ್ಟು ಒಳ್ಳೆಯದು, ಹೌದಾ. ನಾವು ಆದಷ್ಟು ಎಲಿಮಿನೇಷನ್ ಮಾಡೋಕೆ ನೋಡೋದು. ಆಪ್ಷನನ್ನು ಎಲಿಮಿನೇಟ್ ಮಾಡಿದ್ರೆ ಅಂದ್ರೆ ನಿಮಗೆ ಜಲ್ದಿ ಕಂಡುಹಿಡಿಬೋದು. ಈಗ ಇಲ್ಲೇ ಮಾಡ್ಬೋದು. ಈಗ P +2 ಮಾಡಿದ್ರೆ P16, R 18, R ಬಂತು. L 12, 2 ಸೇರಿಸಿದ್ರೆ 14 ಅಂದರೆ N ಬಂತು. A + C ಬಂತು. N +2 ಮಾಡಿದರೆ N 14 16 P ಬಂತು. E +2 G ಬಂತು. ಇದು ಆನ್ಸರ್. ಇಲ್ಲೇನು ಮಾಡ್ಯ ನೋಡ್ರಿ, AB ಅಂತ ಬರ್ಕೊಂಡೆ, YB YZ ಅಂತ ಬಂತು. ABಗೆ YZ ಐತಿ. ಇಲ್ಲಿ ನೋಡ್ರಿ, ಸ್ವಲ್ಪ ಕಣ್ಣಾಡಿಸ್ರಿ, ಏನಾಗೈತಿ, ಇದ್ರದ್ದು ಅಪೋಸಿಟ್ ಇಲ್ಲಿ ಕಾಣೈತಿ, ಇದ್ರದ್ದು ಅಪೋಸಿಟ್ ಇಲ್ಲಿ ಕಾಣೈತಿ. ಎರಡು ಅಪೋಸಿಟ್, ಒಂದಕ್ಕೊಂದು ಅಪೋಸಿಟ್. ನಿಮಗೆ ABCD ಗೊತ್ತಿರ್ಬೋದು. ABCD ಏನದಲ್ಲ, ಎದ ಅಪೋಸಿಟ್ Z ಆಗ್ತದೆ, ಬಿದ ಅಪೋಸಿಟ್ Y ಆಗ್ತದೆ, ಸಿದ ಅಪೋಸಿಟ್ X ಆಗ್ತದೆ, ಡಿದ ಅಪೋಸಿಟ್ W ಆಗ್ತದೆ, ಇದ ಅಪೋಸಿಟ್ V ಆಗ್ತದೆ. ಇವೆಲ್ಲ ನೆನ್ಪಿಟ್ಕೋಬೇಕು. ಇವು ಭಾಳ ಇಂಪಾರ್ಟೆಂಟ್ ಅದಾವೆ. ಇವೆಲ್ಲ ಅಪ್ ಟು A to Z ಎಲ್ಲವೂ ನೆನ್ಪಿಟ್ಕೋಬೇಕು. ಅಂದ್ರೆ ನಿಮ್ಗೆ ಜಲ್ದಿ ಬಿಡ್ಸಕ್ಕೆ ಬರ್ತದೆ. ಟೈಮಿಂಗ ಸೇವ್ ಮಾಡ್ಕೋತೀರಿ, ಹೌದಾ. ಈಗೇನು ಮಾಡೋಣ, ಈಗ ನೋಡ್ರಿ, ಈಗ ಅಪೋಸಿಟ್ ಅದಾವೆ. ಈಗ ಸಿದ ಅಪೋಸಿಟ್ ಏನು ಬಂತು ನಮ್ಗೆ, ಸಿದ ಅಪೋಸಿಟ್ ಎಲ್ಲಿ ಬರಬೇಕು, ಇಲ್ಲಿ ಬರಬೇಕು, X ಬಂತು. ಡಿದ ಅಪೋಸಿಟ್ ಎಲ್ಲಿ ಬರಬೇಕು, W ಬಂತು. WX ಇಲ್ಲಿ ಬರ್ತೈತೆ ನೋಡ್ರಿ. WX ಆನ್ಸರ್ದಾಗ ಒಂದೇದೈತಿ ನೋಡ್ರಿ, ಆಪ್ಷನ್ ಒಂದೇದೈತಿ, WX. ಓಕೆ, ನಾವು ಇಲ್ಲಿ ಏನು ಮಾಡೀವಿ, ಇದ್ರದ್ದು ಅಪೋಸಿಟ್ ಇಲ್ಲಿ ಬರ್ದೀವಿ, ಇದ್ರದ್ದು ಅಪೋಸಿಟ್ ಇಲ್ಲಿ ಬರ್ತೈತಿ. ಹಾಗಾದ್ರೆ ನಾನು ಇದ್ರದ್ದು ಅಪೋಸಿಟ್ ಇಲ್ಲಿ ಬರ್ತೀವಿ, ಡಿದ ಅಪೋಸಿಟ್ ಇಲ್ಲಿ ಬರ್ತದೆ, DW. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೇನು ಹೇಳೋಣ, ವಿದ್ಯಾರ್ಥಿಗಳು 90 ವಿದ್ಯಾರ್ಥಿಗಳ ಸಾಲಿನಲ್ಲಿ ಕಿರಣ್ 2ರಿಂದ 25ನೇ ಸ್ಥಾನದಾಗದಾನ. ಕಿರಣ್ ಮತ್ತು ಭರತ್ ನಡುವೆ 20 ವಿದ್ಯಾರ್ಥಿಗಳದಾರ.
ಇದ್ದಾರೆ. ಭರತ್ ಕಿರಣ್ನ ಬಲಭಾಗದಾಗದಾನಂತ. ಭರತ್ ಬಲದಿಂದ ತುದಿ ಯಾವ ಸ್ಥಾನದಲ್ಲಿದೆ? ಬಲ ತುದಿಯಿಂದ ಎಷ್ಟನೇ ಸ್ಥಾನದಾಗದಾನ ಅಂತ ಕೇಳ್ತಾನೆ. ಟೋಟಲ್ 90 ಮಂದಿ ಇದಾರೆ. ಹಿಂಗೆ ಬರ್ಕೊಂಡೆ ಟೋಟಲ್ 90. ಹೌದಾ? ಈಗ ಇಬ್ಬರು ಮಂದಿ ನಡು ಯಾರ? ಕಿರಣ್ 25ನೇ ಸ್ಥಾನ, 25ನೇ ಸ್ಥಾನದಾಗ. ಕಿರಣ್ 25ನೇ ಸ್ಥಾನ, 25th ಎಡದಿಂದ. ಹೌದಾ? ಇಲ್ಲಿ ಲೆಫ್ಟ್ ಅಂತ ಕೊಟ್ಟಾನ, ಎಡದಿಂದ ಅಂತ ಮೆನ್ಷನ್ ಮಾಡಿ. ಕಿರಣ್ ಮತ್ತು ಭರತ್ ನಡುವೆ, ಭರತ್ ಇಲ್ಲಿ ಒಬ್ಬ ಭರತ್ ಕುಂತಾನ ಅಂತ ತಿಳ್ಕೊರಿ, ಅವನ ಬಿ ಅಂತ ಬರದೆ. ಅವನ ನಡುವೆ ಎಷ್ಟು ಜನ ಅದಾರು? 20 ಜನ ಅದಾರ. ಇವ್ರ ನಡುವೆ 20 ಜನ ಅದಾರ. ಹೌದಾ? ಈಗ ಭರತ್ ಎಷ್ಟನೇ ಸ್ಥಾನದಾಗ ಗೊತ್ತಿಲ್ಲ, ಕುಂತಾನ. ಆನಂತರ 20 ಸ್ಥಾನದಾಗ ಅದಾರ ಭರತ್ ಇಲ್ಲಿ 20 ಸ್ಥಾನಗಳು ಇದ್ದಾರೆ. ಭರತ್ ಕಿರಣ್ನ ಬಲಭಾಗದಾಗದಾನ. ಭರತ ಕಿರಣ್ನ ಬಲಭಾಗದಾಗ, ನಾನು ಇಲ್ಲಿ ತೊಗೊಂಡೇನಿ, ಬಲಭಾಗದಾಗ ತೊಗೊಂಡೇನಿ. ಕಿರಣ್ನ ಬಲಭಾಗ ಈ ಕಡೆ ಆಗ್ತದೆ. ಓಕೆ. ಈಗ ವಾಟ್ ಈಸ್ ದ ಭರತ್ ಪೊಸಿಷನ್ ಫ್ರಮ್ ಈ ಕಡೆಯಿಂದ ರೈಟ್ ಹ್ಯಾಂಡ್ದಿಂದ ಈ ಒಂದು ಪೊಸಿಷನ್ ಎಷ್ಟ ಅಂತ ಕೇಳತಾನೆ. ಏನಿಲ್ಲ, ಈಗ ಇವ್ರ ನಡುವೆ 20 ಮಂದಿ ಅದಾರು. 20 ಮಂದಿ ಅದಾರ ಅಂದ್ರೆ 25ಕ್ಕೆ ಪ್ಲಸ್ 20 ಮಾಡ್ರಿ. 25ಕ್ಕೆ ಪ್ಲಸ್ 20 ಮಾಡ್ರಿ, ಎಷ್ಟಾಗ್ತದೆ? 45 ಆಗ್ತದೆ. ಹೌದಾ? 45 ಆಗ್ತದೆ. ಈಗ 45ರಾಗ ಈ 45ನ್ನು 90ರಾಗ ಕಳೀರಿ. 90ರಾಗ 45 ಕಳೆದ್ರೆ ಎಷ್ಟು ಉಳಿತೈತಿ? 45 ಉಳಿತೈತಿ. 45 ಆನ್ಸರ್. 45ನೇ ಸ್ಥಾನದಾಗದಾನ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಂಥ ಕ್ವಶನ್ದಾಗ ಸೇಮ್ ಇದೆ. ಈಗ ನಾನು ಬಿಡಿಸಿದ್ದೀನಿ ಈ ಕ್ವಶನ್. ನನಗೆ ಆನ್ಸರ್ ಕಮೆಂಟ್ ಮಾಡಿರಿ, ಎಷ್ಟು ಜನ ಮಾಡ್ತೀರಿ ನೋಡೋಣ. ಸೇಮ್ ಕ್ವಶನನ್ನು ಬಿಡಿಸೀನಿ, ಇದನ್ನು ಆನ್ಸರ್ ಮಾಡಿ ತಿಳಿಸಿರಿ ಕ್ವಶನ್. ಇಲ್ಲಿ 15ನೇ ಕ್ವಶನ್ ನೋಡ್ರಿ. 15ನೇ ಕ್ವಶನ್ ನಾವು ಡಿಕ್ಷನರಿ ಆರ್ಡರ್ದಾಗ ಸೆಟ್ ಮಾಡಬೇಕು. ಡಿಕ್ಷನರಿ ಆರ್ಡರ್ದಾಗ ಸೆಟ್ ಮಾಡ್ಬೇಕಾದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ಕೊಳ್ರಿ. ಇಲ್ಲಿ ಒಂದೇದಾಗ AX ಐತಿ, ಇಲ್ಲಿಯೂ AX ಐತಿ, ಎಲ್ಲದ್ರಾಗೂ AX ಐತಿ, ಸೇಮ್ ಐತಿ. ಆಯಿತಾ? ಅದ್ರ ನಂತರ ಇಲ್ಲಿ AM ಐತಿ, ಇಲ್ಲಿ AM ಐತಿ, ಇಲ್ಲಿ AG ಐತಿ. AM AG ಆಗಂತಲೇ ಯಾವ್ದು ಕನ್ಸಿಡರ್ ಮಾಡ್ಬೇಕು? ನಾವು AG ಕನ್ಸಿಡರ್ ಮಾಡ್ಬೇಕು. ಅಂದ್ರೆ 3 ನಂಬರ್ ಕನ್ಸಿಡರ್ ಮಾಡಿದ್ವಿ. ಅದರ ನಂತರ ಯಾವುದಾಗ AM ಅಂದ್ರೆ ಇಲ್ಲಿ 2 ತೊಗೋತೀವಿ. ಹೌದಾ? 2 ತೊಗೊಂಡ್ರೆ A ಆಗಂತಲೇ C ಬರ್ತೈತಲ್ಲ. ಏದು 2 ಮೊದಲು ಏದು ತೊಗೊಂಡ್ವಿ. A ಆಗಂತಲೇ ಏದು ಬಂದ್ವ. A ಆಗಂತಲೇ ಯಾವ್ದು ತೊಗೋಬೇಕು? C ತೊಗೋಬೇಕು. C ಇಲ್ಲೈತಿ, ಇಲ್ಲೈತಿ, ಇಲ್ಲಿ E ಐತಿ. ಹಾಗಾದ್ರೆ CE ಎರಡದ್ರಾಗ ಯಾವ್ದು ತೊಗೋಬೇಕು ಕನ್ಸಿಡರ್ ಮಾಡ್ಬೇಕು? CEದಾಗ 4 ಕನ್ಸಿಡರ್ ಮಾಡ್ಬೇಕು. ಆನಂತರ 5ನೇ ನಂಬರ್ ಕನ್ಸಿಡರ್ ಮಾಡ್ಬೇಕು. ಆನಂತರ ಲಾಸ್ಟಕ್ಕೆ 1 ನಂಬರ್ ತೊಗೋಬೇಕು. ಆನ್ಸರ್ ಯಾವುದಾಗ್ತದೆ ನಮಗೆ? 3 2 4 5 1. 3 2 4 5 1 ಯಾವುದಾಗ್ತದೆ? ಒಂದೇದಾಯ್ತು ನೋಡಿ ಆಪ್ಷನ್. 3 2 4 5 1 ಇಷ್ಟೇ ಇರೋದು ಇಂಥ ಕ್ವಶನ್ನ. ಎಲಿಮಿನೇಷನ್ ಮಾಡೋದು ಭಾಳ ಬೆಸ್ಟ್ ಅಂತಂತೇನೆ ಕ್ವಶನ್. ಈಗ ಇನ್ನು ನಂಬರ್ ಸೀರೀಸ್ 11 ಐತಿ, 26 ಐತಿ, 57 ಐತಿ, 120 ಐತಿ. ಹೌದಾ? ಈಗ ನಾವು ಇದ್ರದ್ದು ನಂಬರ್ ಸೀರೀಸ್ ತಗೊಳ್ರಿ. ಹೆಂಗೆ? ಇಲ್ಲಿ ನಾನು ಮಲ್ಟಿಪ್ಲೈ ಒಂದಿಟ್ಟು ಇನ್ಕ್ರೀಸ್ ಹಾಕೋತ ಹೋಗೈತಿ. ಇದ್ರ ಗ್ಯಾಪ್ ತೆಗೀರಿ ನೋಡೋಣ. 6ರಾಗ 1 ಹೋದ್ರೆ 5, 2ರಾಗ 1 ಹೋದ್ರೆ 1, 15 ಬಂತು ಗ್ಯಾಪ. 7ರಾಗ 3 ಹೋದ್ರೆ 7ರಾಗ 6 ಹೋದ್ರೆ 1, 5ರಾಗ 2 ಹೋದ್ರೆ 3, 31 ಬಂತು. ಇದ್ರ ಗ್ಯಾಪ್ ತೆಗೀರಿ. 10ರಾಗ 7 ಹೋದ್ರೆ 3, 12ರಾಗ 6 ಹೋದ್ರೆ 6 ಹೋಯ್ತು, 63 ಬಂತು. ಓಕೆ, ನನಗೆ ಇಲ್ಲೇ ಗೊತ್ತಾಗತೈತಿ ಹೆಂಗೆ. 15 ಇಂಟು 2 ಮಾಡೋದು ಪ್ಲಸ್ 1 ಮಾಡೋದು, ಇಂಟು 2 ಮಾಡೋದು ಪ್ಲಸ್ ಎಷ್ಟು ಮಾಡೋದು? 1 ಮಾಡೋದು. ಹಾಗಾದ್ರೆ ಇಲ್ಲಿ ಇಂಟು 2 ಮಾಡಿರಿ. 63 ಎರಡಲೇ ಎಷ್ಟು? 126. 126 ಪ್ಲಸ್ 1 ಮಾಡೋದು ಅಂದರೆ 127ನ ಇದಕ್ಕೆ ಆ್ಯಡ್ ಮಾಡ್ಬೇಕು. ಈಗ 127 ಆ್ಯಡ್ ಮಾಡಿರಿ. ಹಾಗಾದ್ರೆ ಎಷ್ಟಾಗ್ತದೆ? 247 ಆಗ್ತದೆ. 247 ಆನ್ಸರ್ ಸೀದಾಗೈತೆ ನೋಡ್ರಿ. ಈ ರೀತಿ ಬಿಡಿಸ್ಬೇಕು ನಾವು. ಇನ್ನೂ ಒಂದು ವೇದಾಗ ಬಿಡಿಸ್ಬೋದು. ಇದನ್ನ ಇಲ್ಲೇ ಏನು ಮಾಡ್ಕೋತೀನಿ ನಾನು? 11 2 22, 11 2 22 ಇಂಟು 2 22 ಪ್ಲಸ್ 4 ಮಾಡಿದ್ನಿ. 26 2 ಎಷ್ಟು? 52 ಪ್ಲಸ್
11 2 22 +2 +4 ಮಾಡಿ 26 2 ಅಷ್ಟೇ 52 +3 ಮಾಡಿದೆ +6 ಮಾಡಿದೆ 52 +5 ಮಾಡಿದೆ. ಓಕೆ, ಇಲ್ಲಿ 4 ಆಯ್ತು, ಇಲ್ಲಿ 5 ಆಯ್ತು. ಇನ್ನು 57 × 2 ಮಾಡೋದು. 57 × 57 ಎಷ್ಟಾಗ್ತದೆ? 114 ಆಗ್ತೈತಿ. 14 + 6 ಮಾಡಿ 114 + 6 ಮಾಡಿ. ಓಕೆ, ಈಗ ಏನು ಮಾಡೋಣ? × 2 12 120 × 2 ಮಾಡಿದಾಗ 240 ಆಗ್ತೈತಿ. +8 ಮಾಡ್ಬೇಕು ಲಾಸ್ಟಕ್ಕೆ. ಇಷ್ಟ. ಈ ರೀತಿ ಬಿಡಿಸಿದ್ರೆ ನಾವು 8 ಅಲ್ಲ 7 ಮಾಡ್ಬೇಕು. ಇಲ್ಲಿ 7 ಮಾಡ್ಬೇಕು. ಅಂದ್ರೆ 2 ರೀತಿ ಬಿಡಿಸ್ಬೋದು ನಾವು ಇದನ್ನು ಕ್ವಶನ್. ಒಮ್ಮೆ +4 ಆಯ್ತು, ಹೌದಾ? ಇಲ್ಲಿ +4 ಆಯ್ತು, ಇಲ್ಲಿ +5 ಆಯ್ತು, ಇಲ್ಲಿ +6 ಆಯ್ತು, ಇಲ್ಲಿ +7 ಆಯ್ತು. ಎಲ್ಲದಕ್ಕೂ × 2 2 2 ಬಂದೈತಿ. ಯಾವ್ದು ನಿಮಗೆ ಈಜಿ ಆಗುತ್ತಲ್ಲ ಅದನ್ನು ಫಾಲೋ ಮಾಡ್ಬೋದು. ಈ ಕ್ವಶನನ್ನು ನನಗೆ ಬಿಡಿಸಿ ಆನ್ಸರ ಕಮೆಂಟ್ನಾಗ ತಿಳಿಸಿರಿ. ನೋಡೋಣ ಎಷ್ಟು ಜನ ಕಮೆಂಟ್ನಾಗ ತಿಳಿಸ್ತೀರಿ ಅಂತ ನೋಡ್ತೀನಿ. ನಾನು ಬಿಟ್ಟಿದ್ದ 17ನೇ ಕ್ವಶನ್. ಇನ್ನು 18ನೇ ಕ್ವಶನ್ ನೋಡ್ರಿ. 18ನೇ ಕ್ವಶನ್ದಾಗ ಏನು ಮಾಡ್ಯಾನ? ಇಲ್ಲಿ 5 ಐತಿ, 17 ಐತಿ, 53 ಐತಿ, 161 ಐತಿ. ಇದು ಮಲ್ಟಿಪ್ಲಿಕೇಶನ್ದಾಗ ಹೊಂಟೈತಿ. ಯಾಕಂತಂದ್ರೆ ನಾ ಯಾಕೆ ಮಲ್ಟಿಪ್ಲಿಕೇಶನ್ ಅಂತ ಚೂಸ್ ಮಾಡಿದ್ನಿ ಅಂದ್ರೆ ಇಲ್ಲಿ ನಂಬರ್ ನೋಡ್ರಿ 5 ಇದ್ದದ್ದು ಒಮ್ಮೆಗೆ 161ಕ್ಕೆ ಬಂತು. ಅಂದ್ರೆ ಸ್ಪೀಡಾಗಿ ಹೊಂಟೈತಿ, ಭಾಳ ಸ್ಪೀಡಾಗಿ ಹೊಂಟೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. 5 ಎಷ್ಟರಲ್ಲೇ 5 3 15 +2 ಮಾಡ್ತೀನಿ. ಈಗ 17 3 51, 17 3 51 ಆಗ್ತದೆ. ಅದಕ್ಕಾಗಿ ಅದರ ಸಮೀಪ ಹೋಗ್ತಾ ಇಲ್ಲಿ × 3 ಮಾಡ್ತೀನಿ, 51 ಆಯ್ತು, +2 ಮಾಡ್ತೀನಿ. ಈಗ × 3 ಮಾಡ್ತೀನಿ, +2 ಮಾಡ್ತೀನಿ. ಸೇಮ್. ಹಾಗಾದ್ರೆ ಇದಕ್ಕೂ ಅದೇ ರೀತಿ ಫಾಲೋ ಮಾಡ್ಬೇಕು. 161ಅನ್ನು × 3 ಮಾಡಿರಿ. ಅವಾಗ ಎಷ್ಟು ಸಿಗ್ತೈತೆ ನಿಮಗೆ? 16 3 48. ನಾನೇನು ಮಾಡಿದೆ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು ಹೇಳ್ತೀನಿ ತಡ್ರಿ ಇನ್ನೊಂದ್ಸಲ. ಇಲ್ಲಿ ನೋಡಿ 161ಅನ್ನು ಹೆಂಗೆ ಮಲ್ಟಿಪ್ಲೈ ಮಾಡ್ಬೇಕು? 161 × 3 ಮಾಡ್ಬೇಕು, ಹೌದಾ? ಈಗ ಏನು ಮಾಡ್ತೀನಿ ನಾನು? 16 × 3 ಮಾಡ್ತೀನಿ ಮೊದಲು. 16 × 3 ಮಾಡಿದರೆ 16 3 ಎಷ್ಟಾಗ್ತದೆ? 16 3 48 ಆಗ್ತದೆ. ಈ 1ರ ಕೆಳಗೆ 0 ಇಟ್ಕೋತೀನಿ. ಇನ್ನು 3 1 3, ಅದನ್ನು ಇಲ್ಲಿ ಕೆಳಗೆ ಇಟ್ಕೋತೀನಿ, ಕೂಡಿಸ್ತೀನಿ. 3 8 483 ಆಗ್ತದೆ. ಆನ್ಸರ್ ಬಿ. ಸಾರಿ, ಬಿ ಬರೋಂಗಿಲ್ಲ. ಆನ್ಸರ್ ಬಿ ಬರೋಂಗಿಲ್ಲ. ಇನ್ನು ಇಲ್ಲಿ 2 + 2 ಮಾಡ್ಬೇಕು, +2 ಮಾಡ್ಬೇಕಿನ್ನ. ಅವಾಗ 485 ಆಗ್ತದೆ. ಆನ್ಸರ್ 485 ಆಗ್ತದೆ. ಆನ್ಸರ್ 485. ಓಕೆ, ಇಂಥವು ಸಿಂಪಲ್ ಕ್ಯಾಲ್ಕುಲೇಷನ್ದಾಗ ಮಿಸ್ ಮಾಡ್ತೀವಿ ನಾವು. ಈಗ ನೋಡಿರಿ, ಇಲ್ಲಿ ನಾನು ನಿಮಗೆ ಹೇಳುವಾಗ ನಾನು ಕನ್ಫ್ಯೂಸ್ ಆದೆ. 483ನ ಆನ್ಸರ್ ಕೊಟ್ಟಾನೆ ಇಲ್ಲಿ ಆಪ್ಷನ್ದಾಗ. 483 ಬರಲ್ಲ. ಯಾಕಂತಂದ್ರೆ ಇಲ್ಲಿ +2 +2 +2 ಮಾಡ್ಕೊಂಡು ಬಂದೀವಿ. ಹಂಗೆ ಲಾಸ್ಟಕ್ಕೂ +2 ಮಾಡಬೇಕು. ಅವಾಗ 485 ಆಗ್ತದೆ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ದಾಗ ಏನು ಮಾಡ್ಯಾನ? ಕೆಳಗಿನ ಜೋಡಿ ಅಂದ್ರೆ ಎನಾಲಜಿ ತೆಗಿಬೇಕಿದ್ರದ್ದು. ಇದ್ರ ನಡುವಿನ ಗ್ಯಾಪ್ ತೆಗಿರಿ. ಎಷ್ಟು ಬರತೈತಿ? 19 14 ಆದ್ರೆ 5 ಬಂತು. ಇದ್ರೊಳಗೆ ಗ್ಯಾಪ್ ತೆಗಿರಿ. ಇಲ್ಲೂ 5 ಬರತೈತಿ, ಹೌದಾ? ಇಲ್ಲಿ 5 ಬಂತು, ಇಲ್ಲೂ 5 ಬರಾಗ್ತೈತಿ. ಹಾಂ, ಇದ್ರೊಳಗೆ 5 ಬರಾಗ್ತೈತಿ ಗ್ಯಾಪ್. ಹಂಗಾದ್ರೆ ಇದ್ರೊಳಗೆ ಎಷ್ಟು ಬರತೈತಿ? ಇಲ್ಲಿ 6 ಬರತೈತಿ. ಇದ್ರೊಳಗೆ 6 ಗ್ಯಾಪ್ ಬರತೈತಿ ಅಂದ್ರೆ ಅದು ಆಡ್ ಒನ್ ಔಟ್ ಅಂತಾರೆ ಕ್ವಶನ್ಗೆ. ಇದು ತಪ್ಪಾಗ್ತದೆ ಆನ್ಸರ್. ಇದನ್ನ ಆನ್ಸರ್ ಮಾಡ್ಬೇಕು ನಾವು. ಓಕೆ, ಈಗ 20ನೇ ಕ್ವಶನ್ ನೋಡ್ರಿ. BM ಈಸ್ ರಿಟರ್ನ್ ಆ್ಯಸ್ YN. BM ಎನ್ನ YN ಅಂತ ಬರಿತೀವಿ. ಹಂಗೆ CKಯನ್ನು ಏನಂತ ಬರಿತೀರಿ ಅಂತ ಕೇಳ್ತಾನೆ. ಇಲ್ಲೇ ನೋಡ್ರಿ, ಆರಾಮಾಗಿ ಗೊತ್ತಾಗ್ತದೆ. B ಅಪೋಸಿಟ್ Y ಐತಿ, M ಅಪೋಸಿಟ್ N ಐತಿ. ಹಾಗಾದ್ರೆ C ಅಪೋಸಿಟ್ X ಆಗ್ತದೆ, K ಅಪೋಸಿಟ್ P ಆಗ್ತದೆ, KP. XP ಎಲ್ಲೈತಿ ನೋಡ್ರಿ, ಆಪ್ಷನ್ 1 ಐತೆ. ಈ ರೀತಿ ನೀವು ಮಾಡಬೇಕು. ಇವತ್ತಿನ ಕ್ವಶನ್ ಪೇಪರ್ ನಾವು ಅರೌಂಡ್ 20 ಕ್ವಶನ್ಸನ್ನು ಬಿಡಿಸಿದ್ದೀವಿ. ಇನ್ನೂ ಡಿಫ್ರೆಂಟ್ ವೆರೈಟಿ ಕ್ವಶನ್ಸ್ ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತವೆ. ಎಲ್ಲರೂ ಈ ಕ್ಲಾಸನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಿರಿ. ಯಾರೂ ತಪ್ಪದೆ ಇಂಥ ಈ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡೋದು ಮರಿಬೇಡ್ರಿ. ನಾನು ಎಷ್ಟು ಹೋಮ್ವರ್ಕನ್ನು ಅಂದ್ರೆ ಕಮೆಂಟ್ ಮಾಡೋಕ್ಕೆ ಆನ್ಸರ್ ಕಮೆಂಟ್ ಮಾಡೋಕ್ಕೆ ಹೇಳಿದ್ದೀನಿ. ನಾವೆಲ್ಲ ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. ಇದು ಹೇಳಿದ ಮೆಥಡ್ ಈಸಿ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ.
ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಓಕೆ, ಈ ಕ್ವಶನ್ ಪೇಪರ ಸೇಮ್ ಎಡಿಪಿಟಿ ಪ್ಯಾಟರ್ನ್ದಾಗ ಹೇಳಕತ್ತೀನಿ. ಎಲ್ಲರೂ ಇದರಿಂದ ಭಾಳ ಹೆಲ್ಪ್ ಆಗ್ತೈತಿ ಅಂತ ಹೇಳಕತ್ತೀನಿ ಮತ್ತು ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.